ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಧರ್ಮಸ್ಥಳ ಪ್ರಕರಣ. ಚಿನ್ನಯ್ಯಗೆ ಬೆದರಿಕೆಯ ಭಯ, ಪೊಲೀಸ್ ಠಾಣೆಗೆ ದೂರು ದಾಖಲು. ಧರ್ಮಸ್ಥಳದ ಬುರ್ಡಾ ಮ್ಯಾನ್ ಚಿನ್ನಯ್ಯ ಯಾರಿಗೆ ಗೊತ್ತಿಲ್ಲ ಹೇಳಿ. ಈತ ಒಂದಲ್ಲ ಎರಡಲ್ಲ 17-18 ಸ್ಥಳಗಳನ್ನು ತೋರಿಸಿದ್ದಾನೆ. ಅಲ್ಲಿ ಹೆಣಗಳ ರಾಶಿ ಇದೆ, ಮೂಳೆಗಳಿದೆ ಅಂತೂ ಬುರುಡೆ ಬಿಟ್ಟಿದ್ದಾನೆ. ಆದರೆ ಅಲ್ಲಿ SIT ಅಧಿಕಾರಿಗಳಿಗೆ ಸಿಕ್ಕಿದ್ದು ಮಾತ್ರ ಕೆಲವು ಮೂಳೆಗಳು. ಆದರೂ ಕೂಡ ಈತ ಹೇಳಿದಂತೆಯೇ SIT ಅಧಿಕಾರಿಗಳು ಶೋಧ ಕಾರ್ಯವನ್ನು ಮುಂದುವರಿಸಿದ್ದರು. ಆದರೆ ಅಲ್ಲಿಯೂ ಕೂಡ ಏನೂ ಸಿಗಲೇ ಇಲ್ಲ. ಈ ಘಟನೆಯ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಮೇಲೆ ಅನುಮಾನಗೊಂಡು ಅಧಿಕಾರಿಗಳು ಆತನನ್ನು ಬಂಧಿಸಿದ್ದರು. ಈತ ಶಿವಮೊಗ್ಗದ ಜೈಲಿನಲ್ಲಿದ್ದ. ಆದರೆ ಇತ್ತೀಚೆಗೆ ಬಿಡುಗಡೆಯಾಗಿ ಮತ್ತೆ ಧರ್ಮಸ್ಥಳಕ್ಕೆ ಬಂದಿದ್ದಾನೆ. ಧರ್ಮಸ್ಥಳದಲ್ಲಿ ತನ್ನ ಹೆಂಡತಿಯೊಂದಿಗೆ ಲಾಡ್ಜ್ನಲ್ಲಿ ಉಳಿದುಕೊಂಡಿದ್ದಾನೆ. ಲಾಡ್ಜ್ನಲ್ಲಿ ಉಳಿದುಕೊಂಡಿರುವಂತೆಯೇ ಆತನಿಗೆ ಯಾಕೋ ಜೀವ ಭಯ ಕಾಡಿದೆ. ಜೀವ ಭಯ ಕಾಡಿರುವ ಹಿನ್ನೆಲೆಯಲ್ಲಿ ಆತ ಧರ್ಮಸ್ಥಳ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾನೆ. ನಮಗೆ ಜೀವ ಭಯವಿದೆ, ರಕ್ಷಣೆ ನೀಡುವಂತೆ ಧರ್ಮಸ್ಥಳ ಪೊಲೀಸರಲ್ಲಿ ಆತ ಮನವಿ ಮಾಡಿದ್ದಾನೆ. ಈತ ಗಿರೀಶ್ ಮಠಣ್ಣನವರ್, ಮಹೇಶ್ ಶೆಟ್ಟಿ ತಿಮರೋಡಿ, ವಿಠಲಗೌಡ, ಸಮೀರ್ ಹಾಗೂ ಜಯಂತ್ ಅವರ ವಿರುದ್ಧ ದೂರು ನೀಡಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ದೂರು ದಾಖಲಿಸಿಕೊಂಡಿದ್ದಾರೆ. ಈ ಬುರ್ಡಾ ಮ್ಯಾನ್ ಚಿನ್ನಯ್ಯ ಮಂಡ್ಯದ ಮೂಲದವನು ಎಂದು ಹೇಳಲಾಗಿದ್ದು, ಈತ ಧರ್ಮಸ್ಥಳದಲ್ಲಿ ಕೆಲವು ವರ್ಷಗಳ ಕಾಲ ಕೆಲಸ ಮಾಡಿಕೊಂಡಿದ್ದ. ಈ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆತ ನ್ಯಾಯಾಲಯಕ್ಕೆ ಬುರುಡೆಯನ್ನು ಕೂಡ ಒದಗಿಸಿದ್ದ. ಪೊಲೀಸ್ ಠಾಣೆಗೆ ದೂರನ್ನು ಕೂಡ ನೀಡಿದ್ದ. ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ, ಆತ ತೋರಿಸಿದ ಜಾಗದಲ್ಲಿ ಮಾತ್ರ ಯಾವ ಶವಗಳು, ಯಾವ ಮೂಳೆಗಳು ಸಿಗಲಿಲ್ಲ. ಸುಮಾರು 18 ಸ್ಥಳಗಳನ್ನು ಆತ ಗುರುತಿಸಿದ್ದ. ಆದರೆ ಆ ಗುರುತಿಸಿದ ಸ್ಥಳದಲ್ಲಿ ಮಾತ್ರ ಏನೂ ಸಿಗಲಿಲ್ಲ. ಕೆಲವು ಮೂಳೆಗಳು ಮಾತ್ರ ದೊರೆತಿತ್ತು. ಈ ಹಿನ್ನೆಲೆಯಲ್ಲಿ ಆತನ ವಿರುದ್ಧ SIT ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿ ಆತನನ್ನು ಬಂಧಿಸಿದ್ದರು. ಅಲ್ಲದೆ ವಿಠಲಗೌಡ ಎಂಬಾತನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದರು. ಜೊತೆಗೆ ಹಲವಾರು ಮಂದಿಯನ್ನು ವಿಚಾರಣೆಗೆ ಒಳಪಡಿಸಿದ್ದರು. ಈಗ SIT ಅಧಿಕಾರಿಗಳು ತಮ್ಮ ತನಿಖೆಯನ್ನು ಕೊನೆಗೊಳಿಸಿದಂತೆ ಕಾಣುತ್ತಿದೆ. ಆದರೆ ಈಗ ಈ ಚಿನ್ನಯ್ಯ ಬಿಡುಗಡೆಯಾಗಿ ಧರ್ಮಸ್ಥಳಕ್ಕೆ ಬಂದಿದ್ದು ಈತನಿಗೆ ಜೀವ ಭಯ ಉಂಟಾಗಿದೆ. ಜೀವ ಭಯ ಉಂಟಾಗಿರುವ ಹಿನ್ನೆಲೆಯಲ್ಲಿ ಈತ ಕೆಲವರ ವಿರುದ್ಧ ದೂರು ನೀಡಿದ್ದಾನೆ. ದೂರಿನಲ್ಲಿ ಕೆಲವರ ಹೆಸರನ್ನು ಕೂಡ ಹೇಳಿದ್ದಾನೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಆತನಿಗೆ ರಕ್ಷಣೆ ನೀಡುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಒಟ್ಟಾರೆ ಧರ್ಮಸ್ಥಳ ಪ್ರಕರಣ ಮಾತ್ರ ಇದುವರೆಗೂ ಬೆಳಕಿಗೆ ಬಂದಿಲ್ಲ. ಕೆಲವು ವಿಚಾರಗಳು ಬೆಳಕಿಗೆ ಬಂದಿದ್ದರೂ ಕೂಡ ಸತ್ಯ ಮಾತ್ರ ಬಹಿರಂಗವಾಗುತ್ತಿಲ್ಲ. ಯಾರು ಈ ಸತ್ಯವನ್ನು ಬಹಿರಂಗ ಮಾಡಲು ಅಡ್ಡಗಾಲು ಹಾಕುತ್ತಿದ್ದಾರೆ, ಇದರ ಹಿಂದೆ ಯಾರಿದ್ದಾರೆ ಎನ್ನುವ ವಿಚಾರವಂತೂ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಒಟ್ಟಾರೆ ಸೌಜನ್ಯ ಪ್ರಕರಣದಲ್ಲಿ ನ್ಯಾಯ ಸಿಗುವ ಲಕ್ಷಣಗಳು ಕಾಣುತ್ತಿಲ್ಲ.